ಎಳ್ಳನಿತು ಖಯ ಕೋಡಿ ಚಿತ್ತದೊಳಿಲ್ಲ ನಿಜ ಪಾಂಡಿತ್ಯ ಪರಿಣಿತಿ. ಬಿಲ್ಲ ಬಿಸುಟದು ಬೆದರಿ ಹೋಯ್ತು ವಿವೇಕ ವಿಸ್ತಾರ. ಖುಲ್ಲರೊಡನೆಯೇ ಕೇಳ ಮೇಳಕ್ಕೆ ಚಲ್ಲಣವ ಜನ. ಎಲ್ಲ ಮರುಗಿತು ಧರ್ಮ ಜನ ಮರು ಜೂಜೆನುಬ್ಬಟೆಗೆ. ತೆಗೆದು ಸಾರಿಯ ಹೂಡಿ ಹಾಸಂಗಿಗಳ ಹೊಸೆದನು ಶಕುನಿ ಧರ್ಮಜ ಹೊಗಳು ಹೊಣೆಯನು ವಚನಿಸೊಡ್ಡವನಿದು ವಿನೋದವಲೇ. ಬಗೆವಡೊಂದೇ ಹಲಗೆ ಮೇಲಣದು ಗುಣ ಸಲ್ಲದು ಜೂಜುಗಾರರ ವಿಗಡತನವಲ್ಲೆಂದು ನೃಪತಿಗೆ ಸೂಸಿದನು ನಗೆಯ. ಲಲಿತರಾಗದ ರಸದ ಗೋರಿಯ ಬಲುಗುಡಿಯ ಮೃಗದಂತೆ ವಿಷಯದ ಕುಳಿಯೊಳಗೆ ಕಾಲ್ದೊಡಕಿ ಬಿದ್ದ ಸುಯೋಗಿಯಂದದಲೇ. ಕಲಿತ ವಿಕಳಾವೇಶದಲ್ಲಿ ವಿಹ್ವಲಿತ ವಿವಿಧ ಶ್ರೋತ್ರನಯ ಸಂಚಲಿತನೆಂದನು ಶಕುನಿ ನೀನುಡಿಯೊಡ್ಡವೇನೆಂದು. ಧರಣಿಪತಿ ಕೇಳ್ನಿನ್ನ ಧಾರುಣಿ ಕುರುಪತಿಯ ನೆಲನೊಡ್ಡ. ನಿಮ್ಮಿ ಎರಡರಸುಗಳೊಳಾರು ಸೋತರು ಸೋತ ಭೂಪತಿಗೆ. ವರುಷ 12 ವನದೊಳಗಿರವು ಮೇಣ ಜ್ಞಾತವೊಂದೇ. ವರುಷ 14 ಹೋಗುವುದು ತಮ್ಮ ಪಟ್ಟಣವ. ಮರೆಯಲಿಹುದ ಜ್ಞಾತವಾಸದೊಳರಿದರಾದೊಡೆ ಮತ್ತೆ ವನದಲ್ಲಿ ಚರಿಸುವುದು 12 ವರುಷವು ಸತ್ಯ ಭಾಷೆಯಲೇ. ಮುರಿದು ತಪ್ಪಿದ ನೃಪನನೀಶ್ವರನರಿವನೈಸಲೆ ರಾಜಧರ್ಮವ ಮೆರೆವರಾಡುವುದೊಡ್ಡ ವೀಪರಿಯಂದನ ಶಕುನಿ. ಅಂಜುವರೆ ನಿಲು ಜೂಜುಗಾರರ ಭಂಜವಣೆಗೊಳಗಹರೆ. ಬಾನೃಪರೆಂಜಲಿಸಿ ಬಿಡಬಹುದೇ ಪರಮದ್ಯೂತರ ಸಸುಧೆಯ. ರಂಜಕರು ನಾವಲ್ಲ ಜೂಜಿಗೆ ಕಂಜ ಭವತಾನೆನ್ನೊಡನೆ. ಕೆಲ ರಂಜದಿಹರಾರೆಂದು ಗರುವವ ಸೂಸಿದನು ಶಕುನಿ. ಧರ್ಮಜನ ಮನಸ್ಸಿನಲ್ಲಿ ಸೋತೆನೆಂಬ ಅಥವಾ ಯುಕ್ತವಲ್ಲವೆಂಬ ಅಳುಕು ಸ್ವಲ್ಪವೂ ಇರಲಿಲ್ಲ. ತಿಳುವಳಿಕೆ ಕೌಶಲ್ಯಗಳು ಕೈಲಿದ್ದ ಬಿಲ್ಲನ್ನು ಬಿಸುಟವು. ನೀಚರೊಡನೆ ಆಟವಾಡಲು ಧರ್ಮಜನು ಸಿದ್ಧನಾಗಲು ಜನರೆಲ್ಲರೂ ಧರ್ಮಜನ ಉತ್ಸಾಹವನ್ನು ಕಂಡು ಮರುಗಿದರು. ಶಕುನಿಯು ಹಾಸಿನ ಮೇಲೆ ಕೈಗಳನ್ನು ಹೂಡಿ ದಾಳಗಳನ್ನು ಕಟೆಯುತ್ತಾ, ಧರ್ಮರಾಜ, ಏನು ಪಣ, ಇದು ವಿನೋದೋದ್ಯೂತ. ಒಂದೇ ಆಟ, ಎರಡನೆಯದಿಲ್ಲ. ಇಲ್ಲಿ ಜೂಜಾಟದ ಜೋರೇನೂ ಇಲ್ಲ ಎಂದನು. ಇಂಪಾದ ರಾಗದ ಆಕರ್ಷಣೆಗೆ ಸಿಕ್ಕು ಬಲೆಗೆ ಬಿದ್ದ ಜಿಂಕೆಯಂತೆ, ವಿಷಯಗಳ ಗುಂಡಿಯೊಳಗೆ ಎಡವಿ ಬಿದ್ದ ಯೋಗಿಯಂತೆ ಧರ್ಮರಾಯನು ವಿಚಾರವಿಲ್ಲದ ಆವೇಶದಿಂದ ಹಲವು ಮಾತುಗಳ ಸವಿಗೆ ಆವೇಶಕ್ಕೆ ಸೋತು, ಶಕುನಿ, ಏನು ಪಣ, ನೀನೇ ಹೇಳು ಎಂದನು. ಶಕುನಿಯು, ರಾಜ, ನಿನ್ನ ರಾಜ್ಯ ಕೌರವನ ರಾಜ್ಯಗಳೇ ಪಣಗಳು. ಈ ಆಟದಲ್ಲಿ ಸೋತ ರಾಜನು 12 ವರ್ಷಗಳ ಕಾಲ ಕಾಡಿನೊಳಗಿರಬೇಕು. 1 ವರ್ಷ ಅಜ್ಞಾತವಾಸ ಮಾಡಬೇಕು. ಇವೆರಡೂ ಮುಗಿದ ಮೇಲೆ 14ನೆಯ ವರ್ಷದಲ್ಲಿ ತಮ್ಮ ಪಟ್ಟಣವನ್ನು ಪ್ರವೇಶಿಸಬೇಕು ಎಂದು ಹೇಳಿದನು. 1 ವರ್ಷ ಯಾರೂ ತಿಳಿಯದಂತೆ ಅಜ್ಞಾತವಾಸದಲ್ಲಿರಬೇಕು. ಎದುರಾಳಿಯು ಈ ಕಾಲದಲ್ಲಿ ಅವರನ್ನು ಕಂಡುಹಿಡಿದರೆ ಮತ್ತೆ 12 ವರ್ಷ ಕಾಲ ವನವಾಸ ಮಾಡಬೇಕು. ಈ ರೀತಿಯ ಸತ್ಯ ಪ್ರತಿಜ್ಞೆಯನ್ನು ಮುರಿದರೆ ಅಂತಹವರನ್ನು ಈಶ್ವರನೇ ನೋಡಿಕೊಳ್ಳುತ್ತಾನೆ. ಕ್ಷತ್ರಿಯ ಧರ್ಮವನ್ನು ಆಚರಿಸುವವರು ಈ ಆಟವನ್ನು ಆಡಬೇಕು. ಇದೇ ಪಣ ಎಂದು ಶಕುನಿಯು ಹೇಳಿದನು. ಈ ಪಣಕ್ಕೆ ಹೆದರುವ ಹಾಗಿದ್ದರೆ ಆಟವೇ ಬೇಡ. ಜೂಜುಗಾರರ ಛಲವಿದ್ದರೆ ಆಡಲು ಬಾ. ರಾಜರಾದವರು ಜೂಜೆಂಬ ಪರಮಾಮೃತವನ್ನು ಸ್ವಲ್ಪ ಎಂಜಲು ಮಾಡಿ ತ್ಯಜಿಸಬಹುದೇ?
ನಾನು ಬರಿಯ ರಂಜನೆಯ ಮಾತನ್ನಾಡುತ್ತಿಲ್ಲ, ಆದರೆ ನಾನು ಜೂಜಾಟಕ್ಕೆ ಬ್ರಹ್ಮ, ನನ್ನೊಡನೆ ಆಡಲು ಹೆದರದೇ ಇರುವವರಾರು ಎಂದು ಶಕುನಿಯು ತನ್ನ ಗರ್ವವನ್ನು ಬಾಯಿ ಬಿಟ್ಟು ಆಡಿದನು.